4 ಜನ ನಿವೃತ್ತರಾಗಿರ್ತಕ್ಕಂತಹ ವ್ಯಕ್ತಿಗಳು ಒಂದು ತೋಟದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರಂತೆ. ನಿವೃತ್ತರಾಗಿದ್ದಾರೆ, ವಯಸ್ಸಾಗಿದೆ ಅವರಿಗೆ, ಅವರ ಮಕ್ಕಳ ಬಗ್ಗೆ ಮಾತಾಡ್ತಾರೆ. ಅದ್ರಲ್ಲಿ ಒಬ್ರು ಹೇಳ್ತಾರೆ, ನನ್ನ ಮಗ ಬಹಳ ಬುದ್ಧಿವಂತ ಇದ್ದಾನೆ, ತುಂಬಾ ಚಾಂಪಿಯನ್ ಇದ್ದಾನೆ, ಮ್ಯಾಥ್ಸಲ್ಲಿ ಬಹಳ ಜೀನಿಯಸ್ ಆಗಿದ್ದಾನೆ, ಅವ ನಂಬರ್ 1 ಡಾಕ್ಟರ್ ಆಗಬೇಕು ಅಂತ ಭಾವಿಸ್ಕೊಳ್ತೇನೆ ಅಂತ ಹೇಳ್ತಾನೆ. ಉಳಿದ 3 ಜನ ಅಪ್ಪಂದಿರು ಚಪ್ಪಾಳೆ ಹೊಡಿತಾರೆ. ಎರಡನೇ ಅಪ್ಪ ಹೇಳ್ತಾನೆ, ನನ್ನ ಮಗ ಬಹಳ ಬುದ್ಧಿವಂತ ಇದ್ದಾನೆ, ಸೈನ್ಸಲ್ಲಿ ಟಾಪರ್ ಆಗಿದ್ದಾನೆ, ಬಹಳ ಜೀನಿಯಸ್ ಆಗಿದ್ದಾನೆ, ಅವ ನಂಬರ್ 1 ಇಂಜಿನಿಯರ್ ಆಗಬೇಕು ಅಂತ ಭಾವಿಸ್ಕೊಳ್ತೇನೆ ಅಂತ ಹೇಳ್ತಾರೆ. ಉಳಿದ 3 ಜನ ಚಪ್ಪಾಳೆ ಹೊಡಿತಾರೆ. ಮೂರನೇ ಅಪ್ಪ ಹೇಳ್ತಾರೆ, ನನ್ನ ಮಗ ಬಹಳ ಅದ್ಭುತ ಇದ್ದಾನೆ, ನನ್ನ ಮಗ ಬಹಳ ಜೀನಿಯಸ್ ಆಗಿದ್ದಾನೆ, ಅವ ನಂಬರ್ 1 ಸೈಂಟಿಸ್ಟ್ ಆಗಬೇಕು ಅಂತ ಆಸೆ ಪಡ್ತಾನೆ. ಉಳಿದ 3 ಜನ ಚಪ್ಪಾಳೆ ಹೊಡಿತಾರೆ. ಆದರೆ 4ನೇ ಅಪ್ಪ ಸುಮ್ಮನೆ ಕೂತರಂತೆ, ಒಂದಕ್ಷರ ಮಾತಾಡಲಿಲ್ಲ. ಆಗ ಉಳಿದ 3 ಜನ ತಮಾಷೆ ಮಾಡ್ತಾರೆ, ಸರ್ ನಿಮ್ಮ ಮಗ ದಡ್ಡ ಆಗಿರ್ಬೇಕು, ಅದಕ್ಕೆ ನೀವು ಹೇಳ್ತಾ ಇಲ್ಲ. ನನ್ನ ಮಕ್ಕಳು ಬುದ್ಧಿವಂತರಿದ್ದಾರೆ, ನಿನ್ನ ಮಗ ದಡ್ಡ ಆಗಿರಬೇಕು, ಅದಕ್ಕೆ ನೀನು ಮಾತಾಡ್ತಾ ಇಲ್ಲ ಅಂತ ತಮಾಷೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ 4ನೇ ಅಪ್ಪ ಬಹಳ ಪ್ರೀತಿಯಿಂದ ಹೇಳ್ತಾರೆ, ನನ್ನ ಮಗ ದಡ್ಡ ಅಲ್ಲ, ನನ್ನ ಮಗನೂ ಬಹಳ ಬುದ್ಧಿವಂತ ಇದ್ದಾನೆ, ಬಹಳ ಚಾಂಪಿಯನ್ ಆಗಿದ್ದಾನೆ, ಆದರೆ ಅವನ ಮುಂದೆ ಏನಾಗಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವನೇ ಡಿಸೈಡ್ ಮಾಡ್ಕೋಬೇಕು, ಅದಕ್ಕೆ ನಾನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸರಿ ಇದೆ ಈ ಮಾತು? ನಿಮ್ಮ ಪ್ರಕಾರ ಯಾರು ಒಳ್ಳೆ ಅಪ್ಪ ಈಗ? ಮೊದಲನೇವರ, ಎರಡನೇವರ, ಮೂರನೇವರ, ನಾಲ್ಕನೇವರ? ನಾನು ವಿದ್ಯಾರ್ಥಿಗಳನ್ನ ಕೇಳುವಂಥದ್ದು, ಯಾರ ಕನಸಿನ ಪ್ರಕಾರ ಬೆಳಿಬೇಕು ಅಂತ ಆಸೆ ಪಡ್ತೀರಿ? ಅಪ್ಪನ ಕನಸು, ಅಮ್ಮನ ಕನಸು, ಶಿಕ್ಷಕರ ಕನಸು, ಅಜ್ಜಿ ಕನಸು, ಅಜ್ಜನ ಕನಸು ಇಂಪಾರ್ಟೆಂಟಾ? ನಿಮ್ಮ ಕನಸು ಪ್ರಕಾರ ಬೆಳಿಬೇಕು ಅಂತ ಆಸೆ ಪಡ್ತೀರಾ? ಗಟ್ಟಿ ಹೇಳಿ, ಗಟ್ಟಿ ಹೇಳಿ. ವಿದ್ಯಾರ್ಥಿಗಳು ಕನಸು ಕಾಣುವಂತ ಪ್ರಾಯದಲ್ಲಿ ಇದ್ದೀರಿ. ಈಗ ನಿಮ್ಮನ್ನ ಕಂಗ್ರಾಚುಲೇಟ್ ಮಾಡ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗ ಹದಿಹರೆಯದ ತಾರುಣ್ಯದಲ್ಲಿದ್ದೀರಿ, ಉತ್ಸಾಹ ತುಂಬಾ ಇದೆ, ನನಗಿಂತ ಜಾಸ್ತಿ ನಿಮ್ಮ ಹತ್ರ ಎನರ್ಜಿ ಇದೆ, ಕನಸು ಕಾಣುವಂತ ವಯಸ್ಸಿದು. ಆದ್ದರಿಂದ ಯಾವ ರೀತಿ ಕನಸುಗಳನ್ನ ಕಾಣಬೇಕು, ಯಾವ ರೀತಿ ಬದುಕನ್ನು ರೂಪಿಸ್ಕೊಳ್ಬೇಕು ಅಂತ ನಾನು ಬಹಳ ಪ್ರೀತಿಯಿಂದ ಹೇಳ್ತಾ ಹೋಗ್ತೇನೆ. ಎಕ್ಸಾಂಪಲ್ಸ್ ಮೂಲಕ ಹೇಳ್ತಾ ಹೋಗ್ತೇನೆ, ತುಂಬಾ ಉದಾಹರಣೆ ಮೂಲಕ ಹೇಳ್ತಾ ಹೋಗ್ತೇನೆ. ಗುಜರಾತ್ ಅಲ್ಲಿ ಒಬ್ಬ ಹುಡುಗ 9ನೇ ಕ್ಲಾಸಲ್ಲಿ ಫೇಲ್ ಆಗಿದ್ದ. ಒಬ್ಬ ಹೆಡ್ ಮಾಸ್ಟರ್ ಮಗ, ಶಿಕ್ಷಕರ ಮಗ. ಅಮ್ಮನಿ ಬಹಳ ಬೇಸರ ಆಯ್ತು, ಅಪ್ಪನಿ ಬಹಳ ಬೇಸರ ಆಯ್ತು. ಫೇಲ್ ಆದ ಎಂಬ ಕಾರಣಕ್ಕೆ ಅವನನ್ನ ಮನೆಯಿಂದ ಹೊರಗೆ ಬಿಸಾಡ್ತಾರೆ, ಮನೆಗಿನ್ನು ಬರಬೇಡ ಅಂತ ಹೇಳ್ತಾರೆ, ಶೇಮ್ ಆಯ್ತು ಅಂತ ಹೇಳ್ತಾರೆ. ಆ ಹುಡುಗ 14 ವರ್ಷದ ಹುಡುಗ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪೆಟ್ರೋಲ್ ಹಾಕೋ ಕೆಲಸವನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಪೆಟ್ರೋಲ್ ಹಾಕುವಂತ ಹುಡುಗರು ಹೇಗಿರ್ತಾರೆ. ನಮ್ಮ ಹಾಗೆ ನೀವು ಹಾಗಿರ್ತಾರ? ಗಲೀಜಾದ ಡ್ರೆಸ್ ಅನ್ನು ಹಾಕೊಂಡಿರ್ತಾರೆ, ತಲೆ ಕೂದಲು ಕರೆಕ್ಟಾಗಿ ಬಾಚಿಕೊಳ್ಳೋದಿಲ್ಲ, ವಾರಕ್ಕೊಮ್ಮೆ ಸ್ನಾನ ಮಾಡ್ತಾರೆ, ಯಾವುದೇ ಬೈಕ್ ಬಂದರೂ ಒಮ್ಮೆ ಕೂತು ಸ್ಟಾರ್ಟ್ ಮಾಡ್ತಾರೆ, ತಲೆ ಕೂದಲನ್ನ ಬಾಚ್ಕೊಳ್ತಾರೆ ಕನ್ನಡಿಯಲ್ಲಿ, ಯಾವುದೇ ಹೊಸ ಕಾರ್ ಬಂದರೂ ಒಮ್ಮೆ ಕೂತು ಸ್ಟಾರ್ಟ್ ಮಾಡ್ತಾರೆ, ಹಾರ್ನ್ ಹಾಕ್ತಾರೆ, ತಲೆ ಕೂದಲು ಬಾಚ್ಕೊಳ್ತಾರೆ ಕನ್ನಡಿಯಲ್ಲಿ, ತುಂಬಾ ಗಲೀಜಾಗಿರ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅವರ ಸಾಮಾನ್ಯವಾಗಿರ್ತಕ್ಕಂಥ ಕನಸುಗಳನ್ನ ಕಾಣ್ತಾರೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕುವಂತ ಹುಡುಗರು ಯಾವ ರೀತಿ ಕನಸುಗಳನ್ನ ಕಾಣ್ತಾರೆ ಯೋಚನೆ ಮಾಡಿ. ಈ ಬೈಕ್ ನನ್ನದಾಗಬೇಕು, ಈ ಕಾರ್ ನನ್ನದಾಗಬೇಕು, ಈ ರೀತಿ ಕನಸುಗಳನ್ನ ಕಾಣ್ತಾರೆ. ಆರ್ಡಿನರಿ ಕನಸುಗಳು, ಸಾಮಾನ್ಯವಾದ ಕನಸುಗಳು. ಸ್ವಲ್ಪ ದೊಡ್ಡ ಕನಸುಗಳು ಹೇಗಿರ್ತಾವ ಅಂತ ಹೇಳಿದ್ರೆ, ಈ ಪೆಟ್ರೋಲ್ ಬಂಕ್ ನನ್ನದಾಗಬೇಕು. ಸ್ವಲ್ಪ ದೊಡ್ಡ ಕನಸುಗಳು ಹೇಗಿರ್ತಾವಂದ್ರೆ, ಈ ಪೆಟ್ರೋಲ್ ಬಂಕ್ ನಾನು ಓನ್ ಮಾಡಬೇಕು, ಪೆಟ್ರೋಲ್ ಬಂಕ್ ನನ್ನದಾಗಬೇಕು ಅಂತ ಕನಸು ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಶಾರ್ಟ್ ಕಟ್ ಅನ್ನು ಹುಡುಕ್ತಾರೆ. ಅವರ ಶಾರ್ಟ್ ಕಟ್ಗಳು ಹೇಗಿರ್ತಾವ ಅಂತ ಹೇಳಿದ್ರೆ, ಪೆಟ್ರೋಲ್ ಬಂಕ್ನ ಓನರ್ನ ಮಗಳನ್ನ ಬುಟ್ಟಿಗೆ ಹಾಕೊಳ್ಬೇಕು, ಈ ಪೆಟ್ರೋಲ್ ಬಂಕ್ ನಾನು ಓನ್ ಮಾಡ್ಕೋಬೇಕು ಅಂತ ಕನಸನ್ನು ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ 9ನೇ ಕ್ಲಾಸಲ್ಲಿ ಫೇಲ್ ಆಗಿರ್ತಕ್ಕಂಥ ಈ ಹುಡುಗ ದಿನ ಪೆಟ್ರೋಲ್ ಹಾಕ್ತಾನೆ, ಬೈಕಿ ಪೆಟ್ರೋಲ್ ಹಾಕ್ತಾನೆ, ಡೀಸೆಲ್ ಹಾಕ್ತಾನೆ, ಅಂತ ಕನಸುಗಳನ್ನ ಕಾಣೋದಿಲ್ಲ. ಬೈಕ್ ನನ್ನದಾಗಬೇಕು, ಕಾರ್ ನನ್ನದಾಗಬೇಕು, ಈ ರೀತಿ ಕನಸುಗಳನ್ನ ಕಾಣೋದಿಲ್ಲ. ಯಾವ ರೀತಿ ಕನಸುಗಳನ್ನ ಕಾಣ್ತಾನೆ ಅಂತ ಹೇಳಿದ್ರೆ, ನಾನಿವತ್ತು ಬೈಕಿ ಪೆಟ್ರೋಲ್ ಹಾಕ್ತಾ ಇದ್ದೇನೆ, ನಾನಿವತ್ತು ಕಾರಿ ಪೆಟ್ರೋಲ್ ಹಾಕ್ತಾ ಇದ್ದೇನೆ,
ನಾಳೆ ಇಡೀ ಭಾರತಕ್ಕೆ ಪೆಟ್ರೋಲ್ ಹಾಕಬೇಕು ಅಂತ ಕನಸನ್ನು ಕಾಣಲಿ ಸ್ಟಾರ್ಟ್ ಮಾಡ್ತಾನೆ. ದಿನ ಅದನ್ನ ಬರಿತಾ ಬರಿತಾ ಹೋಗ್ತಾನೆ ಡೈರಿನಲ್ಲಿ. ನಾನು ಇಡೀ ಭಾರತಕ್ಕೆ ಪೆಟ್ರೋಲ್ ಹಾಕಬೇಕು ಅಂತ ಕನಸು ಕಾಣಲಿ ಸ್ಟಾರ್ಟ್ ಮಾಡ್ತಾನೆ. ದಿನ ಅದನ್ನ ಡೈರಿಯಲ್ಲಿ ಬರಿತಾ ಬರಿತಾ ಹೋಗ್ತಾನೆ. ಮುಂದೆ ಭಾರತದಲ್ಲಿ ಉದ್ಯಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಸಾಯೋದಕ್ಕಿಂತ ಮೊದಲು 60,000 ಕೋಟಿ ರೂಪಾಯಿಗಳನ್ನು ಅರ್ನ್ ಮಾಡಿ ಉದ್ಯಮ ಸಾಮ್ರಾಜ್ಯವನ್ನ ಕಟ್ಟಿ ಜಗತ್ತನ್ನು ಬಿಟ್ಟು ಹೋಗ್ತಾನೆ. ಆ ಹುಡುಗನನ್ನ ಜೀರುಬಾಯಿ ಅಂಬಾನಿ ಅಂತ ಕರೀತಾರೆ. ಚಪ್ಪಾಳೆ ಬರಲಿ ಅಂಬಾನಿ ಇವರಿಗೆ. ನಾನು ಹೇಳೋದಿಲ್ಲ ಇನ್ನು. ಪ್ರತಿ ಪಂಚಿಂಗ್ ಲೈನಿಗೆ ಮಕ್ಕಳು ಚಪ್ಪಾಳೆ ಕೊಡಬೇಕು ಅಂತ ಆಸೆ ಪಡ್ತೇನೆ. ಹೋಳಿಗೆ ಜೀರ್ಣ ಆಗ್ಬೇಕು ಅಂತಾದ್ರೆ ಚಪ್ಪಾಳೆ ಚೆನ್ನಾಗಿ ಬರಬೇಕು. ಜೀರುಬಾಯಿ ಅಂಬಾನಿಗೆ ಚಪ್ಪಾಳೆ ಬರಲಿ. ಬರೀ 9ನೇ ಕ್ಲಾಸಲ್ಲಿ ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿ ಇಡೀ ಭಾರತಕ್ಕೆ ಎನರ್ಜಿ ಸೆಲ್ ನಿರ್ಮಾಣ ಮಾಡಿ ಕೊಡ್ತಾನೆ, ಫ್ಯೂಯಲ್ ನಿರ್ಮಾಣ ಮಾಡಿ ಕೊಡ್ತಾರೆ, ಟೆಕ್ಸ್ಟೈಲ್ ಸಾಮ್ರಾಜ್ಯ ಆಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. 60,000 ಕೋಟಿ ರೂಪಾಯಿ ಆಸ್ತಿಗಳನ್ನು ಮಾಡಿ ನಿರ್ಗಮಿಸ್ತಾರೆ ಸರ್. ಇದು ಸಾಧ್ಯವಾಗಿರ್ತಕ್ಕಂಥದ್ದು ಆ ಹುಡುಗನ ಅದ್ಭುತವಾದ ಕನಸುಗಳ ಮೂಲಕ. ಸರ್, ಅದ್ಭುತ ಕನಸು. ನಾನಿವತ್ತು ಬೈಕಿ ಪೆಟ್ರೋಲ್ ಹಾಕ್ತಾ ಇದ್ದೇನೆ, ನಾಳೆ ಇಡೀ ಭಾರತಕ್ಕೆ ಪೆಟ್ರೋಲ್ ಹಾಕಬೇಕು. ಇಡೀ ಭಾರತಕ್ಕೆ ಪೆಟ್ರೋಲ್ ಹಾಕಬೇಕು ಸರ್. ಇದು ಸಣ್ಣ ಕನಸುಗಳಲ್ಲ, ದೊಡ್ಡ ಕನಸುಗಳು ಅಂತ ಹೇಳ್ತೇನೆ. ಯಾರು ಈ ರೀತಿ ದೊಡ್ಡ ಕನಸುಗಳನ್ನ ಕಾಡ್ತಾರೆ ಅವ್ರು ಅದ್ಭುತ ಆಗ್ತಾರೆ. ನಾನು ವಿದ್ಯಾರ್ಥಿಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಸಣ್ಣ ಕನಸುಗಳನ್ನ ಕಾಣಬೇಡಿ ಸರ್, ದೊಡ್ಡ ಕನಸುಗಳನ್ನ ಕಾಣಲಿ ಪ್ರಯತ್ನ ಮಾಡಿ. ಥಿಂಕ್ ಬಿಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ದೊಡ್ಡದಾಗಿ ಯೋಚನೆಗಳನ್ನ ಮಾಡಿ, ಸಣ್ಣ ಯೋಚನೆಗಳನ್ನ ಮಾಡಬೇಡಿ. ಎಕ್ಸಾಕ್ಟ್ಲಿ 270 ವರ್ಷಗಳ ಹಿಂದೆ ಅಮೆರಿಕಾದಲ್ಲಿ ಒಬ್ಬ ಕುರಿಗಳನ್ನು ಮೇಯಿಸುವಂತ ಹುಡುಗ ಇದ್ದ. ಅವನ ಕುರಿಗಳೆಲ್ಲ ಬಾಸನ ಕುರಿಗಳು. ಬೆಳಿಗ್ಗೆ ಅವನು ಕೌಂಟ್ ಮಾಡಿ ಕುರಿಗಳನ್ನು ತಗೊಂಡು ಗ್ರೇಸ್ ಲ್ಯಾಂಡಿಗೆ ಹೋಗುವಂಥದ್ದು, ಕುರಿಗಳನ್ನು ಮೇಯಿಸುವಂಥದ್ದು, ಸಾಯಂಕಾಲ ಕುರಿಗಳನ್ನು ಮತ್ತೆ ಕೌಂಟ್ ಮಾಡಿ ವಾಪಸ್ ತಗೊಂಡ್ಬರುವಂಥದ್ದು ಅವನ ಕೆಲಸ ಆಗಿತ್ತು. ಅವನು ಜಾಸ್ತಿ ಓದಿರಲಿಲ್ಲ, ಅವನಿಗೆ ಬರಲಿಕ್ಕೆ ಬರ್ತಿತ್ತು, ಓದಲಿಕ್ಕೆ ಬರ್ತಿತ್ತು, ಜಾಸ್ತಿ ಓದಿರಲಿಲ್ಲ. 16 ವರ್ಷ ಪ್ರಾಯಕ್ಕೆ ಬರ್ತಾನೆ. ನಿಮ್ಮ ಪ್ರಾಯಕ್ಕೆ ಬಂದಾಗ ಒಂದು ತಪ್ಪು ಕೆಲಸವನ್ನ ಮಾಡ್ತಾನೆ. ಬಾಸನ ಮಗಳನ್ನ ಪ್ರೀತಿ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ಬಾಸನ ಮಗಳನ್ನ ಪ್ರೀತಿ ಮಾಡಿ ಸಿಕ್ಕಾಕೊಳ್ತಾನೆ. ಬಾಸ್ ಇಟ್ಟು ಮಾಡ್ಕೊಳ್ತಾನೆ, ಕುರಿಗಳ ಬಾಸ್ ಇಟ್ಟು ಮಾಡ್ಕೊಳ್ತಾನೆ. ಅವನನ್ನ ಎಡಗಾಲಿಂದ ಒದ್ದು ರಿಜೆಕ್ಟ್ ಮಾಡಿ ಬರಬೇಡ ಅಂತ ಹೊರಗೆ ಬಿಸಾಡ್ತಾನೆ. ಆ ಹುಡುಗನನ್ನ ಮರ್ತೇ ಬಿಡ್ತಾನೆ. ಆ ಹುಡುಗ ಮುಂದೆ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಆದರೆ 40 ವರ್ಷ ಆದಮೇಲೆ ಅಮೆರಿಕಾದಲ್ಲಿ ಮೊದಲ ಚುನಾವಣೆ ಆಯಿತು. ಜಾರ್ಜ್ ವಾಷಿಂಗ್ಟನ್ ಅಮೆರಿಕದ ಪ್ರೆಸಿಡೆಂಟ್ ಆಗ್ತಾನೆ. ಅವನು ಪ್ರೆಸಿಡೆಂಟ್ ಆದಾಗ ಅವನ ಫೋಟೋ ಮತ್ತು ಸಿಗ್ನೇಚರ್ ಎಲ್ಲ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿತ್ತು, ಎಲ್ಲ ಕಡೆ ಪ್ರಿಂಟ್ ಆಗಿತ್ತು. ಕುರಿಗಳ ಬಾಸ್ ಆಗ ಜೀವಂತ ಇದ್ದಾನೆ. ಕನ್ನಡಕ್ಕೆ ಹಾಕೊಂಡು ನೋಡ್ತಾನೆ, ಈ ಸಿಗ್ನೇಚರ್ ಎಲ್ಲ ನೋಡಿದ್ದೇನೆ ಅಂತ ಹುಡ್ಕೊಂಡು ಹೋಗ್ತಾನೆ. ಗ್ರೇಸ್ಲ್ಯಾಂಡಿಗೆ ಹೋಗ್ತಾನೆ, ಹುಲ್ಲುಗಾವಲಿಗೆ ಹೋಗ್ತಾನೆ, ಮರಗಳ ಬುಡಕ್ಕೆ ಹೋಗ್ತಾನೆ, ಬಂಡೆಗಳ ಬುಡಕ್ಕೆ ಹೋಗ್ತಾನೆ, ಗುಹೆಗಳ ಒಳಗೆ ಹೋಗ್ತಾನೆ. ಎಲ್ಲ ಕಡೆ ಕೂಡ ಅದೇ ಹುಡುಗ ಮಸಿ ತಕೊಂಡು ಸಿಗ್ನೇಚರ್ ಮಾಡಿದ್ದ. ಕೆಳಗೆ ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಅಂತ ಬರೆದಿದ್ದ. 18 ವರ್ಷದ ಜಾಸ್ತಿ ವಿದ್ಯಾಭ್ಯಾಸ ಇಲ್ಲದ ಆ ಹುಡುಗ ಎಲ್ಲ ಬಂಡೆಗಳ ಮೇಲೆ, ಮರಗಳ ಮೇಲೆ ಸಿಗ್ನೇಚರ್ ಮಾಡಿದ್ದ. ಕೆಳಗಿದ್ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಅಂತ ಬರೆದಿದ್ದ. ಆ ಹುಡುಗ 54ನೇ ವರ್ಷ ಪ್ರಾಯಕ್ಕೆ ಅಮೆರಿಕದ ಅಧ್ಯಕ್ಷ ಆಗ್ತಾರೆ. ಅವರನ್ನ ಜಾರ್ಜ್ ವಾಷಿಂಗ್ಟನ್ ಅಂತ ಕರೀತಾರೆ. ಚಪ್ಪಾಳೆ ಬರಲಿ. ಯಾರು ಈ ರೀತಿ ಕನಸುಗಳನ್ನ ಕಾಣ್ತಾರೆ, ಯಾರು ದೊಡ್ಡದಾಗಿ ಕನಸುಗಳನ್ನ ಕ್ಯಾನ್ವಾಸ್ ಮಾಡ್ಕೋತಾರೆ, ಅವರು ಯಾವತ್ತೂ ಕೂಡ ಗೆಲ್ತಾರೆ. ವಿದ್ಯಾರ್ಥಿಗಳೇ, ಸಣ್ಣ ಕನಸುಗಳನ್ನ ಕಾಣಬೇಡಿ ಅಂತ ಹೇಳ್ತೇನೆ.